ಗಂಡ ಹೆಂಡತಿಗೆ ಜಗಳ ಆಗುತ್ತೆ, ಇಬ್ರು ಮುನಿಸ್ಕೊಂಡು ದೂರ ಆಗ್ತಾರೆ. ಈ ವ್ರತ ನಿಲ್ಲುತ್ತೆ, ಈ ಬಂಗಾರದ ಗಣೇಶ ಕೊಡೋದು ತಪ್ಪುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಸ್ಟೋರಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಿದ್ಯಲ್ಲ ಚಿಕ್ಕಮ್ಮ. ಏನ್ ಮಾಡೋದು ಮಗನೆ, ಎಲ್ಲ ಬಾಲ ಗ್ಯಾಂಗ್ ಕೆಲ್ಸ. ಸರಿ ಬಿಡಿ ಚಿಕ್ಕಮ್ಮ, ಇನ್ನೂ ಟೈಮ್ ಇದೆಯಲ್ವಾ, ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಆಯ್ತು ದೇವಿ, ನಾನು ಕಡುಬಿಗೆ ಕಣಕ ರೆಡಿ ಮಾಡ್ಕೋತೀನಿ, ನೀನ್ ಬರ್ತೀನಿ. ರಾಣ, ಆ ಚಿನ್ನದ ಗಣೇಶನ್ ಬಗ್ಗೆ ನೀನ್ ಯಾಕೆ ಇಷ್ಟು ಹೆದರ್ಕೋತಾ ಇದೀಯಾ? ಅದು ಡೂಪ್ಲಿಕೇಟ್ ಅಂತ ನಮಗ್ ಮಾತ್ರ ಗೊತ್ತಿರೋದು. ದೇವಿ, ಆ ಸಂಜೀವನ್ ಕಣ್ಣು ತುಂಬಾ ಶಾರ್ಪು. ಅವನಿಗೆ ಈ ಮೆಟಲ್ಸ್ಗಳ ಬಗ್ಗೆ ತುಂಬಾ ಡೀಪ್ ನಾಲೆಡ್ಜ್ ಇದೆ. ಈ ಬಂಗಾರನ ಡೂಪ್ಲಿಕೇಟ ಒರಿಜಿನಲ್ ಅಂತ ನಾವು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಆದ್ರೆ ಆ ಸಂಜೀವನ್ಗೆ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಅದು ಡೂಪ್ಲಿಕೇಟ ಒರಿಜಿನಲ್ ಅಂತ. ನನಗೆ ಅದ್ರದೇ ಭಯ ದೇವಿ. ಇನ್ ದ್ಯಾಟ್ ಕೇಸ್ ಅವನ್ ಕಣ್ ತಪ್ಸೆ ನಾವು ವಿಗ್ರಹನ ಮಂಟಪದಲ್ಲಿ ತಗೊಂಡೋಗಿಡ್ಬೇಕು. ದೇವಿ, ನಾವ್ ಎಷ್ಟೊತ್ತು ಅಂತ ಇದನ್ನ ಮ್ಯಾನೇಜ್ ಮಾಡಕ್ಕಾಗತ್ತೆ? ಡೋಂಟ್ ವರಿ, ಏನಾದ್ರೂ ಮಾಡೋಣ. ಎಲ್ಲ ಕೂತ್ಕೊಳ್ಳಿ ಮಗಲಿಸ್ತಾನೆ ಕೂತ್ಕೋ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಇಲ್ಲಿಗೆ? ಕೃಷ್ಣ ಮೋದಕ ಮಾಡೋದು ಹೇಗೆ ನೋಡ್ಬೇಕು ಅಂತಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಹೌದಾ ಕೃಷ್ಣ? ಅಜ್ಜಿ. ಇಲ್ಲಿ ನೋಡು, ಈ ಹಿಟ್ಟಿದೆಯಲ್ಲ ಇದನ್ನ ಲಟ್ಟಿಸಿ ಇದ್ರ ಒಳಗಡೆ ಹೂರ್ಣ ತುಂಬಿ ಬೇಯಿಸಿದ್ರೆ ಕಡುಬು. ಹೌದಾ ಅಜ್ಜಿ? ನೋಡಿದ್ಯಾ ಕೃಷ್ಣ, ಅಜ್ಜಿಗೆ ಅಡ್ಗೆಲಿ ಎಷ್ಟೋ ನಾಲೆಡ್ಜ್ ಇದೆ ಅಂತ. ಬಾಮಣಿ ಅಜ್ಜಿ ತರ ಒಂದ್ ಅಜ್ಜಿ ಸಿಗೋದಿಕ್ಕೆ ನೀನ್ ಎಷ್ಟು ಅದೃಷ್ಟ ಮಾಡಿರ್ಬೇಕು. ನಿನ್ಗೆ ನನ್ನನ್ನು ಅಜ್ಜಿ ಅಂತ ಕರಿಬೇಡ ಅಂತ ಎಷ್ಟ್ ಸಲ ಹೇಳೋದು? ನನಗಷ್ಟೊಂದೇನ್ ಏಜ್ ಆಗಿಲ್ಲ. ಅತ್ತೆ, ಮೊನ್ನೆ ನನ್ನನ್ನು ನಿಮ್ಮನ್ನು ಒಟ್ಟಿಗೆ ನೋಡಿದ್ ನನ್ನ ಫ್ರೆಂಡು, ಇವ್ರು ಯಾರು, ನಿಮ್ಮ ಅಕ್ಕನ ಅಂತ ಕೇಳ್ದ. ಹೌದಾ ಬಾಲ? ಅಯ್ಯೋ, ನಿಮ್ ಬ್ಯೂಟಿ ಸೀಕ್ರೆಟ್ ಏನು ಆಂಟಿ? ಟೈಮ್ಗೆ ಚೆನ್ನಾಗಿ ತಿನ್ನೋದು ಅಷ್ಟೇ. ನೋಡಿ ಎಲ್ಲಾರು ಇಂಥ ಜೀನಿಯಸ್ ಅಜ್ಜಿನ ಜೊತೆನಲ್ಲಿ ಸಾರಿ ಆಂಟಿನ ಜೊತೆನಲ್ಲಿ ಇಟ್ಕೊಂಡು ಜಿಮ್ಮು, ಸೈಕ್ಲಿಂಗ್, ಎಕ್ಸರ್ಸೈಸ್ ಅಂತ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದೀವಿ. ಅಯ್ಯೋ, ಪೂಜೆಗೆ ಟೈಮ್ ಆಗ್ತಿದೆ, ನೀವು ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ. ಕೃಷ್ಣ ನೋಡ್ಕೊಂಡಿಯಲ್ಲ? ಹೂ ಬಾಲಮ್ಮ. ಸರಿ ಬನ್ನಿ, ಆಂಟಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ, ನಾವೆಲ್ಲ ಆಮೇಲೆ ಬರೋಣ. ನಡೀರಿ ಓಡ. ಅಯ್ಯೋ, ನಾನ್ ಮಾಡಿದ ಉಂಡೆಗಳೆಲ್ಲ ಏನಾಯ್ತಪ್ಪ? ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟಿದೆ. ಈ ಬಾಲಾಗ ಹೆಂಗೇನಾದ್ರು ಎದ್ಬಿಡ್ತಾ? ಹೇ, ಬರೀ ಹಿಟ್ನ ಅವ್ರೇನ್ ಮಾಡ್ತಾರೆ? ಲೇ ಬಾಮಿನಿ, ಈ ಹಿಟ್ಟಲ್ಲಿ ಕಡುಬು ಮಾಡ್ಕೊಂಬ ಅಂದ್ರೆ ಹೇರ್ ಪ್ಯಾಕ್ ಹಾಕೊಂಡು ಹೇರ್ ಸ್ಪಾ ಮಾಡ್ಕೋತಾ ಇದ್ಯಾ?
ಏನಂತೆ ನೀವು ಸುಳ್ಳು ಹೇಳೋದಕ್ಕೊಂದು ಮಿತಿ ಬೇಡವಾ? ಹೌದು, ಮತ್ತೆ ನಾವೇನ್ ಹಿಟ್ಟನ್ ತಗೊಂಡ್ ನಿಮ್ ಮುಖಕ್ ಹಾಕದ್ವಾ? ಇಲ್ಲ, ನಮ್ಮನ್ ಯಾಕೆ ಸುಮ್ನೆ ಅಕ್ಯೂಸ್ ಮಾಡ್ತೀರಾ? ಚಿಕ್ಕಮ್ಮ ಹೋಗ್ಲಿ ಬಿಡಿ. ಆ ಇಳ್ಗೆ ಮನೆ ಮಿಸ್ ಬಿತ್ತಲ್ಲ, ಹಂಗೆ ಇದು ಮಿಸ್ ಬಿತ್ತು ಬಿಡಿ, ಅಷ್ಟೇ ಬಿಟ್ಟಾಕೆ. ಸರಿ ಬಿಡು ಬಾಮಿನಿ, ನಾವು ಬೇರೆ ಹಿಟ್ಟು ಕಲ್ಸ್ಕೊಂಡು ಕಡುಬು ಮಾಡೋಣ. ನಿನ್ ಮುಖ ತೊಳ್ಕೊ ಬಾ. ಬಾ. ಅಕ್ಕ, ಇವ್ರು ನಮ್ಮ ಹತ್ರ ಸುಮ್ನೆ ಬಿಡ್ಬಾರ್ದು. ಹಳ್ಳ ತೋಡಾಗಿದೆ ಬಾಮಿನಿ, ಅದರಲ್ಲಿ ಅವ್ರನ್ನ ಬೀಳ್ಸೋದಷ್ಟೇ ಬಾಕಿ. ನೀನ್ ತಲೆ ಕೆಡ್ಸ್ಕೋಬೇಡ, ಬಾ ಮುಖ ತೊಳ್ಕೊ. ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗೌರಿ ಎಷ್ಟೊಂದು ಕಣೆ ಕಟ್ಟಿದ್ದಾಳೆ, ನೋಡ್ತಾ ಇದ್ರೆ ಹಾಗೇನೆ ಖುಷಿ ಆಗುತ್ತೆ. ನಾಸ್ತಿಕರಿಗೂ ಭಕ್ತಿ ಮೂಡಿಸೋ ತರ ಇದ್ದಾಳೆ ನಮ್ಮನೆ ಗೌರಿ. ರಚನಾ, ಪದ್ಮಜ ಅತ್ತಿಗೆ ಹೇಗೆ ಪೂಜೆಗೆ ಅರೇಂಜ್ ಮಾಡ್ತಿದ್ರು ಎಕ್ಸಾಕ್ಟ್ಲಿ ನೀನು ಹಾಗೇನೆ ಮಾಡಿದ್ಯಾ. ಅತ್ತಿಗೆ ಇದನ್ನು ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಚಿಕ್ಕಪ್ಪ ಚಿಂತೆ ಮಾಡಕ್ ಹೋಗ್ಬೇಡಿ, ಇಷ್ಟರಲ್ಲೇ ಅಮ್ಮ ನಮ್ಮೆಲ್ಲರ ನಡುವೆ ಬರ್ತಾರೆ. ಬೇಬಿ ಇಡದ್ನ ಪೂಜೆ ಮುಗಿಯೋವರೆಗೂ ಅದ್ ಮುಟ್ಟಂಗಿಲ್ಲ. ಬೇಬಿ ನಂಗೆ ತುಂಬಾ ಹಶ್ವಾಗ್ತಾ ಇದೆ. ಇದು ಒಂದೊಂದು ತಿಂತೀನಿ ನಾನು ಕಂಪಂಗೆ ಸಾರಿ ಹೇಳ್ತೀನಿ ಪ್ಲೀಸ್. ಅವೆಲ್ಲ ಆಗಲ್ಲ, ಇಡಲಿ. ನಾನು ತಿಂತೀನಿ. ನಮ್ಮಿಂದ ತಪ್ಪಿಸ್ಕೊಂಡು ನೋಡೋಕ್ಕಾಗಲ್ಲ, ವಾಪಸ್ ಇಡದ್ನ ಇಡಮ್ಮ ಅಲ್ಲಿ. ಕೃಷ್ಣ, ದೇವ್ರಿಗಿಟ್ಟಿರೋ ಪ್ರಸಾದನ ಪೂಜೆ ಆಗೋ ತನಕ ಎಂಜಾಯ್ ಮಾಡಬಾರ್ದು. ಹೋಗೋದಿದೆ. ಬೇಬಿ ಬೇಡ ಬೇಡ. ಕೃಷ್ಣ, ಹೇಳೋ ಮಾತನ್ ಕೇಳು, ಹೀಗೆಲ್ಲ ರಿಚುವಲ್ಸ್ ನ ಬ್ರೇಕ್ ಮಾಡಬಾರ್ದು. ತಿನ್ಲಿ ಬಿಡಮ್ಮ. ಕೃಷ್ಣ ನೀನ್ ತಿನ್ನು. ಊಟ ಅಮ್ಮ ನೋಡು, ಬೆಳಿಗ್ಗೆಯಿಂದ ಮಡಿಲಿದ್ದಾಳೆ, ಉಪವಾಸ ಮಾಡ್ತಿದ್ದಾಳೆ, ಸುಸ್ತಾಗಿ ಕಾಣ್ತಾ ಇದ್ದಾಳೆ. ನೀನೀಗ ತಿಂದ್ರೆ ಮಡಿ ಕೆಡ್ತು ಅಂತ ಮತ್ತೆ ಪುನಃ ಎಲ್ಲವನ್ನು ಮಾಡ್ಬೇಕಾಗತ್ತೆ ಅವಳು. ಪರವಾಗಿಲ್ಲ ಬಿಡು. ಅಮ್ಮನ ಕಷ್ಟಕ್ಕಿಂತ ನಿನ್ನ ಹಸಿವೆ ದೊಡ್ಡದು ಅನ್ನೋದಾದ್ರೆ ಪರವಾಗಿಲ್ಲಮ್ಮ, ನೀನ್ ತಿನ್ನು. ತಾತ ಬೇಡ, ನಾನು ಯಾವತ್ತೂ ಅಮ್ಮನ ಕಷ್ಟ ಕೊಡಲ್ಲ. ಸಾರಿ ಅಮ್ಮ. ಸಾರಿ ಗಂಪ. ರಚನಾ, ಸಂಜೀವ, ಪೂಜೆ ಶುರು ಮಾಡಿ. ರಚನಾ ಬಾಯ್. ಬನ್ನಿ ವಜ್ರೇಶ್ವರಿ ಅವರೇ, ಹಬ್ಬದ ದಿನ ಮಗಳ ಮನೆಗೆ ಬಂದಿದ್ದೀರಾ, ತುಂಬಾ ಸಂತೋಷ. ಎಲ್ಲ ದೇವರ ಅನುಗ್ರಹ. ಇವಳು ಆರ್ತಿ ಅಂತ
ನನ್ ಬಾರ್ಗಿತ್ತಿ ಆದ್ರೆ ತಂಗಿ ತರ. ರಚ್ಚು, ಹೇಗಿದ್ಯಾ? ಗಂಡನ ಮನೆಯಲ್ಲಿ ನೀನ್ ಮಾಡ್ತಿರೋ ಮೊದಲನೇ ಗೌರಿ ಹಬ್ಬ, ಅದಕ್ಕೆ ತವರಿಂದ ಬಾಗ್ನಾನ್ ತಂದಿದೀವಿ. ಮಾತಾಡ್ತಿಲ್ಲ ಅನ್ಕೋಬೇಡಿ, ಅವರು ಮೌನ ವ್ರತದಲ್ಲಿದ್ದಾರೆ. ನಿಯಮ ಅಂತಲ್ವಾ? ನಿಯಮನ ಆ ತರದೇನು ಇಲ್ವಲ್ಲ. ನಾನು ಎಲ್ಲೂ ಕೇಳಿಲ್ಲ. ನಮ್ಮನೇಲಿ ಹಾಗೇನೆ. ಹೌದು ರಚನಾ, ಎಲ್ರಿಗೂ ನೈವೇದ್ಯ ಕೊಡಮ್ಮ. ಗೌರಿ ಗೌರಿ ಬಾಗಿನ ತಗೋ, ಗೌರಿ ಗೌರಿ ಬಾಗಿನ ತಗೋ. ಗೌರಿ ಗೌರಿ ಬಾಗಿನ ತಗೋ, ಗೌರಿ ಗೌರಿ ಬಾಗಿನ ತಗೋ. ಗೌರಿ ವೃತ ಮುಗೀತು. ರಾಣ, ಚಿನ್ನದ ಗಣೇಶನ್ ತಂದಿಡು. ಮೊದಲನೇ ಪೂಜೆ ಗಣೇಶನಿಗೆ. ವ್ರತ ಮುಗೀತು, ಅತ್ತೆಗೆ ನೈವೇದ್ಯ ಕೊಡ್ಬೇಕು. ಹೇಗೆ? ಇವ್ರಿಗೆ ಹೇಳಿದ್ರೆ ಬೇಡ ಅಂತ ಅನ್ಕೊಂಡು ಪಂಚಾಯ್ತಿ ಮಾಡ್ತಾರೆ. ಒಂದ್ ಕೆಲ್ಸ ಮಾಡ್ತೀನಿ, ಯಾರಿಗೂ ಗೊತ್ತಾಗ್ದಾಗೆ ಹೋಗ್ ನಾನೇ ಕೊಟ್ಬರ್ತೀನಿ. ಶ್ರೀಮತಿ ಅವರೇ, ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ, ನಿಮ್ಗೆ ಪ್ರಸಾದ ತಿನ್ನಿಸ್ತೀನಿ, ಆಮೇಲೆ ಮಾತಾಡಿ ಮುತ್ತು ದುರ್ಸಿ. ಅಮ್ಮ, ಹಬ್ಬದ ಬಗ್ಗೆ ನಂಗೊಂದಷ್ಟು ಕ್ಲಾರಿಫಿಕೇಶನ್ಸ್ ಬೇಕು. ಬನ್ನಿ ಮಾತಾಡೋಣ, ಬನ್ನಿ. ಅವನನ್ನೇ ಕೇಸಲ್ಲಿ ಫಿಟ್ ಮಾಡಿ ಹೊಳ ಕಳ್ಸೋಣ. ಕಪಿಲ್, ಯಾಕೆ ಮಗನೆ ಬೆಳಿಗ್ಗೆಯಿಂದ ಒಂಥರ ಇದೆಯಾ? ಏನೂ ಇಲ್ಲಮ್ಮ, ನೀನ್ ಹೋಗು. ಯಾಕೋ ಕೋಪ ಮಾಡ್ಕೋತಿದ್ಯಾ? ನಾನು ನಿನ್ ಹೆತ್ತ ತಾಯಿ ಕಣೋ. ನಿನ್ ಮನ್ಸಲ್ಲಿ ಏನೇ ನೋವಿದ್ರು ನನ್ನ ಹತ್ರ ಹೇಳ್ಕೊಳ್ಳೋ, ನಾನು ಅದನ್ನ ದೂರ ಮಾಡೋ ಪ್ರಯತ್ನ ಮಾಡ್ತೀನಿ. ಮಗನೆ, ನನಗಿರೋದು ನೀನೊಬ್ನೇ ಮಗ. ನನ್ನ ಆಲೋಚನೆ ಯಾವಾಗ್ಲೂ ನಿನ್ನ ಸುತ್ತಾನೆ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಏನ್ ನಿನ್ಗೆ? ಅದನ್ನಾದ್ರೂ ಹೇಳೋ. ಅಮ್ಮ, ನಾನು ಇಷ್ಟರಲ್ಲೇ ಜೈಲಿಗೆ ಹೋಗ್ತೀನಿ. ಕಪಿಲ್, ಜೈಲಿಗೆ ಹೋಗುವಂತ ತಪ್ಪು ನೀನೇನೋ ಮಾಡಿದ್ಯಾ? ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತಲ್ಲ, ಆ ಕೇಸಲ್ಲಿ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡ್ತಾರಮ್ಮ. ಅವರು ನಿನ್ನನ್ನ ಏನಕ್ಕೂ ಅರೆಸ್ಟ್ ಮಾಡ್ತಾರೆ? ನೀನೇನ್ ಕಂಪನಿ ಸಿಇಒನಾ ಇಲ್ಲ ಓನರಾ? ಸರಿ, ಅದ್ಯಾವುದೇ ಕಾರಣ ಆಗಿರ್ಲಿ, ನಿನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತಾನೆ ಅನ್ಕೋ. ನಿಮ್ಮ ಅಣ್ಣ ರಾಣ ನಿನ್ನನ್ನ ಬಿಟ್ಬಿಡ್ತಾನೇನೋ? ಅಯ್ಯೋ, ಅವನಿಂದಾನೇ ನನಗ್ ಪ್ರಾಬ್ಲಮ್ ಆಗ್ತಿರೋದು. ಹೇಳ್ಕೊಳಕ್ ಆಗ್ತಿಲ್ಲ, ಬಿಡೋಕ್ ಆಗ್ತಿಲ್ಲ ನನ್ಗೆ. ರಾಣನ್ಗೆ ನೀನು ಅಂದ್ರೆ ಪ್ರಾಣ ಕಣೋ. ಅವನು ನಿನ್ನನ್ನ ಯಾವತ್ತೂ ಬಿಟ್ಕೊಡಲ್ಲ. ನೀನೇ ಸುಮ್ನೆ ಏನೇನೋ ಅನ್ಕೊಂಡು ಹೆದರ್ಕೋತಾ ಇದೀಯ. ಏನೂ ಆಗಲ್ಲ, ಧೈರ್ಯವಾಗಿರು, ಆಯ್ತಾ?
ಏ ಕಪಿ, ಇಲ್ಲೇನೋ ಮಾಡ್ತಿದೀಯಾ? ಪೂಜೆಯಲ್ಲಿ ಎಲ್ಲರೂ ದೇವ್ರನ್ನ ಬೇಡ್ಕೊಂತ ಇದ್ರೆ ನೀನ್ ಮಾತ್ರ ಸ್ಟ್ಯಾಚು ತರ ನಿಂತ್ಕೊಂಡಿದ್ದೆ. ಯಾಕೆ? ನಿನಗ್ ದೇವ್ರಲ್ಲಿ ನಂಬಿಕೆ ಇಲ್ವಾ? ಅಷ್ಟಾಗಿಲ್ಲ. ಅದಕ್ಕೆ ನೀನಿನ್ನು ಮನುಷ್ಯ ಆಗದೆ ಕಪಿಯಾಗೆ ಇರೋದು. ಏ ಗಿಣಿ, ಕೆಣಕ್ಬೇಡ ನನ್ನನ್ನ. ಕೆಣಕಿದ್ರೆ ಹೋಗಿ ಒಂದ್ ಬಾಟ್ಲು ಫುಲ್ ಕುಡಿದ್ಬಿಡ್ತೀಯಾ? ಗಣೇಶ ಹಬ್ಬ, ನಮ್ಮಕ್ಕ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ. ಹೋಗಿ ದೇವ್ರ ಮುಂದೆ ನಿಂತು ದೇವ್ರೆ ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದಾರಿ ನೆಲ್ಸೋ ತರ ಮಾಡಪ್ಪ ಅಂತ ಹೋಗಿ ಬೇಡ್ಕೊ. ಎಲ್ಲ ಒಳ್ಳೇದಾಗತ್ತೆ. ಗಿಣಿ ಹೇಳ್ತಾ ಇರೋದು ಕರೆಕ್ಟ್. ಇಷ್ಟು ವರ್ಷ ಅಣ್ಣ ಅಣ್ಣ ಅನ್ಕೊಂಡು ಒಬ್ಬ ಮೋಸ್ಗಾರನ ನಂಬಿಟ್ಟೆ. ಇನ್ಮೇಲೆ ಅದು ಯಾರನ್ನು ನಂಬದೆ ನನ್ನ ದಾರಿನ ನಾನೇ ನೋಡ್ಕೋಬೇಕು. ಮುಖ್ಯವಾಗಿ ಅರೆಸ್ಟಿಂದ ಆ ದೇವರೇ ನನ್ನನ್ನು ಕಾಪಾಡಬೇಕು. ರಚನಾ ಬಂದ್ಲು. ಅತ್ತೆ, ನಾನು ನಿಮ್ಮ ಪರವಾಗಿ ಸ್ವರ್ಣ ಗೌರಿ ವ್ರತ ಮಾಡಿದೆ. ನಿಮಗೋಸ್ಕರ ಪ್ರಸಾದ ತಂದಿದ್ದೀನಿ, ದಯವಿಟ್ಟು ತಗೋಬೇಕು. ಆಹಾ, ಎಷ್ಟು ಚೆನ್ನಾಗಿದೆ. ಇಷ್ಟು ರುಚಿ ಪದಾರ್ಥ ತಿಂದು ಎಷ್ಟು ದಿನ ಆಗಿತ್ತು. ಬಹಳ ಸೊಗಸಾಗಿದೆ. ಬಹಳ ಸೊಗಸಾಗಿದೆ. ಇವತ್ತು ಯಾಕೆ ನೀನು ನನ್ನ ಜೊತೆ ನೇರವಾಗಿ ಮಾತಾಡ್ತಿಲ್ಲ? ನಿಮ್ಮ ಮಾವನವರು ಇದ್ದಾಗ ನಾನು ಚಿನ್ನದ ಗಣೇಶನ್ನ ಇಟ್ಟು ಪೂಜೆ ಮಾಡ್ತಿದ್ದೆ. ನಾನು ನಿನಗೆ ಅದನ್ನ ಕೊಡ್ತೀನಿ. ನನ್ನ ಬದಲಿಗೆ ಈ ಸಲ ನೀನು ಪೂಜೆನ ಮಾಡು.